ನಾನೊಂದು ಹುಡುಗಿನ ತುಂಬ ಪ್ರೀತಿಸ್ತಾ ಇದ್ದೀನಿ. ನಿಜ ಹೇಳಿ ಕಾರ್ತಿಕ್, ತಮಾಷೆ ಮಾಡಬೇಡಿ. ಅರೆ ದಿವ್ಯಾ ಅವರೇ, ನೀವು ಯಾಕೆ ಹೀಗೆ ಕೇಳ್ತಾ ಇದ್ದೀರಾ? ನಾನು ನಿಜಾನೇ ಹೇಳ್ತಾ ಇರೋದು. ನೀವು ನನಗೆ ಪರಿಚಯ ಆಗೋಕ್ಕಿಂತ ಮುಂಚೆಯಿಂದಾನು ನಾನು ಆ ಹುಡುಗಿನ ಇಷ್ಟಪಡ್ತಾ ಇದ್ದೀನಿ. ಏನು? ನಾನು ಪರಿಚಯ ಆಗೋಕ್ಕೂ ಮುಂಚೆನ? ಯಾರವಳು? ಏನು ಹೆಸರು? ಅವಳ ಹೆಸರು ನೋಡಿ ನೀವೇ ತಾನೇ ಹೇಳಿದ್ದು ಓಪನ್ ಆಗಿ ಹೇಳಿ ಅಂತ. ಇವಾಗ ನೀವೇ ಕೋಪ ಮಾಡ್ಕೊಂಡ್ರೆ? ಇಲ್ಲ, ನಾನು ಕೋಪ ಮಾಡ್ಕೋತಾ ಇಲ್ಲ. ಯಾರವಳು? ಏನು ಹೆಸರು? ಅವಳನ್ನ ನೋಡಿದ ತಕ್ಷಣ ಅವಳ ಹೆಸರನ್ನ ನೀವೇ ಹೇಳ್ತೀರಾ? ಅಂದರೆ ಅವಳು ನನಗೆ ಪರಿಚಯ ಇರೋಳ? ಹೌದು. ನಮ್ಮಿಬ್ರದ್ದು ಒಂಥರ ಸ್ಪೆಷಲ್ ಕನೆಕ್ಷನ್. ಸ್ಪೆಷಲ್ ಕನೆಕ್ಷನು ಅಂದರೆ? ಅದನ್ನ ನಾನು ಇನ್ನೊಂದು ದಿನ ಮತ್ತೆ ತೋರಿಸಿ, ಯಾರವಳು? ಅವಳೇ ನನ್ನ ಕನಸಿನ ರಾಣಿ. ನಾನು ಪ್ರೀತಿಸೋ ಹುಡುಗಿ ಹೆಸರು ನಿಮಗೆ ಗೊತ್ತಿರಬೇಕಲ್ವಾ? ತಮಾಷೆ ಮಾಡಬೇಡಿ ಕಾರ್ತಿಕ್. ನಾನು ಪರಿಚಯ ಆಗೋಕ್ಕೂ ಮುಂಚೆಯಿಂದನೇ ಲವ್ ಮಾಡ್ತಿದ್ದೀನಿ ಅಂದರೆ? ಓ, ಆ ವಿಷಯನಾ? ನಾನು ನಿಮ್ಗಲ್ಲ, ಇನ್ನು ಯಾರಿಗೂ ಆ ವಿಷಯ ಹೇಳಿಲ್ಲ. ಆದರೆ ನಿಮ್ಗೆ ಆ ವಿಷಯ ಇವತ್ತು ಕ್ಲಿಯರ್ ಮಾಡಿಬಿಡ್ತೀನಿ. ಬಟ್ ಒಂದು ಕಂಡೀಷನ್ನು, ನಮ್ಮನೇಲಿ ಯಾರಿಗೂ ಈ ವಿಷಯ ಹೇಳಬಾರ್ದು, ಸರಿನಾ? ಹೇಳಲ್ಲ. ಆ್ಯಕ್ಚುಲಿ ನಾನು ನಿಮ್ಮ ಫೋಟೋ ನೋಡೋಕ್ಕಿಂತ ಮುಂಚೆ ನಿಮ್ಮನ್ನು ನಾನು ಕನಸಲ್ಲೇ ಇಷ್ಟಪಟ್ಟಿದ್ದೆ. ಏನು ಕನಸಲ್ಲ? ಏನು ಫಿಲಮ್ ಕತೆ ಹೇಳ್ತಿದ್ರಾ? ನನಗೆ ಗೊತ್ತಿತ್ತು ನೀವು ನಂಬಲ್ಲ ಅಂತ, ಬಟ್ ಇದೇ ಸತ್ಯ. ನಾನು ನಿಮ್ಮನ್ನ ನೋಡೋಕೆ ಮುಂಚೆನೆ ನನ್ನ ಕನಸಲ್ಲಿ ಒಂದು ಹುಡುಗಿ ಕಾಣಿಸ್ತೀನಿ. ಅದು ನೀವೇ ದಿವ್ಯಾ. ಎಂಥ ಕೋಇನ್ಸಿಡೆನ್ಸ್ ನೋಡಿ, ಇವತ್ತು ನಿಮ್ಮನ್ನ ಮೀಟ್ ಮಾಡಿ ನಾನೇ ಈ ವಿಷಯನ ಹೇಳೋಣ ಅಂದ್ಕೊಂಡಿದ್ದೆ, ಆದರೆ ನೀವೇ ವಿಷಯನ ಕೇಳ್ಬಿಟ್ರಿ. ನಿಜವಾಗ್ಲೂ ನನಗೆ ಇದನ್ನ ನಂಬಕ್ಕೆ ಆಗ್ತಿಲ್ಲ. ಐ ನೋ, ಬಟ್ ನನ್ನ ಹತ್ರ ಪ್ರೂಫ್ ಇದೆ. ಪ್ರೂಫಾ? ಮೊದಲನೇ ಸಾರಿ ನನ್ನ ಕನಸಲ್ಲಿ ಬರೀ ಆ ಕಣ್ಗಳು ಕಾಣಿಸುತ್ತೆ. ಆ ಕಣ್ಗಳು ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ಆ ಕಣ್ಗಳನ್ನೇ ಬಿಡಿಸಿದ್ದು. ಆಮೇಲೆ ಮೂಗು, ತುಟಿ ಹೀಗೆ ಕಾಣ್ತಾ ಹೋದ ಮುದ್ದು ಮುಖನ ಬಿಡಿಸ್ತಾ ಹೋದೆ. ಕಡೆಗೆ ಎಲ್ಲ ಒಟ್ಟಿಗೆ ಬಿಡಿಸಿದಾಗ ಕಾಣಿಸಿದ್ದು ನಿಮ್ಮ ಮುಖಾನೇ ದಿವ್ಯಾ. ಅವತ್ತಿಂದಾನೆ ನಾನು ನಿಮ್ಮನ್ನು ಇಷ್ಟಪಡೋಕ್ಕೆ ಶುರು ಮಾಡಿದೆ. ಅದಾದ್ಮೇಲೆ ಆಶ್ಚರ್ಯ ನಡೆದಿದ್ದು. ಆ ಬ್ರೋಕರ್ ಮಂಜಣ್ಣ ನಿಮ್ಮ ಫೋಟೋನ ನನಗೆ ತಂದ್ಕೊಟ್ಟ. ಆಮೇಲೆ
ನಿಮ್ಮ ಮನೆಗೆ ನಾವು ಬಂದ್ವಿ, ನಿಶ್ಚಿತಾರ್ಥ ಆಯಿತು. ಇವಾಗ ನಾವು ಹೀಗೆ ಕೂತಿದ್ದೀವಿ. ನೀವು ಬಂದಮೇಲೆ ನನ್ನ ಬದುಕಿಗೆ ಒಂದು ಬಣ್ಣ ಬಂತು. ನಾನು ಪ್ರೀತಿಸ್ತಾರ ಹುಡುಗಿ ನೀವೇ ದಿವ್ಯಾ. ನನ್ನ ಜೀವನದಲ್ಲಿ ನಿಮ್ಮ ಬಿಟ್ಟು ಇನ್ಯಾವುದೇ ಹುಡುಗಿಗೂ ಜಾಗ ಇಲ್ಲ. ಇದೆಲ್ಲ ನಿಜನಾ? ಹೀಗೂ ಆಗತ್ತಾ? ಬಟ್ ಅದೇನೇ ಇರಲಿ, ನನ್ನ ಚಿತ್ರ ಮಾತ್ರ ತುಂಬ ಚೆನ್ನಾಗಿ ಬಿಡಿಸಿದ್ದಾನೆ. ಇಷ್ಟು ಚೆನ್ನಾಗಿರೋ ಹುಡುಗಿ ಆದರೆ ಯಾರಿಗಾದರೂ ಲವ್ ಬರಲೇಬೇಕಲ್ಲ. ಯಾಕೆ ದಿವ್ಯಾ ಅವರೇ, ಏನಾಯಿತು? ಕಾರ್ತಿಕ್, ಅಲ್ಲಿ ಯಾವನೋ ಒಬ್ಬ ನನ್ನ ವಿಡಿಯೋ ಮಾಡ್ತಿದ್ದಾನೆ. ಯಾವನ ನೀನು ಮನೇಲಿ ಹೇಳ್ಬಿಟ್ಟು ಬಂದಿದ್ಯಾ? ಮೊಬೈಲ್ ಯಾಕೋ ಹೊಡೆದಾಕ್ತೆ? ಮತ್ತೆ ಹೆಣ್ಮಕ್ಳು ವಿಡಿಯೋ ಮಾಡೋ ಕಚ್ಚಡ ಕೆಲಸ ಮಾಡಿದ್ರೆ ಸುಮ್ಮನೆ ಪೋಸ್ಟ್ ಕೊಡ್ತಾ ಕೂತಿರ್ಬೇಕಾ? ನಿನ್ ವಿಡಿಯೋ ಯಾವನ್ನ ಮಾಡಿದ್ದು?